ಒಂದು ಗಂಟೆಯ ಪ್ರಮುಖ ಸುದ್ದಿಯಲ್ಲಿ ದೇಶವೇ ಕಾಯ್ತಾ ಇರುವಂತಹ ಸಂಭ್ರಮದ ಕ್ಷಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತಿನಿಂದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ವಿಧಿವಿಧಾನ ಆರಂಭ ಆಗುತ್ತೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 6 ದಿನ ಬಾಕಿ ಇದೆ. ಇಡೀ ದೇಶವೇ ಕಾಯ್ತಾ ಇದೆ ಆ ಸಂಭ್ರಮದ ಕ್ಷಣವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಅಂತ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಾಗಿ ವಿಧಿವಿಧಾನ ಇವತ್ತಿನಿಂದಲೇ ಆರಂಭ ಆಗಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 6 ದಿನ ಬಾಕಿ ಇದೆ. ಈಗಾಗಲೇ ವಿಧಿವಿಧಾನಗಳು ಅಯೋಧ್ಯೆಯಲ್ಲಿ ಆರಂಭ ಆಗಿದೆ. ಹಾಗಾದ್ರೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದು ಹೇಗೆ? ಅಯೋಧ್ಯೆಗೆ ರಾಮನ ಸ್ವಾಗತಿಸೋದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ? ಇವೆಲ್ಲದರ ಬಗ್ಗೆ ನಿಮಗೆ ನೇರ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಾ ಇದೆ. ಇವತ್ತಿನಿಂದಲೇ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಡಗರ ಬಹಳ ಜೋರಾಗಿದೆ. ಜನವರಿ 16 ಅಂದ್ರೆ ಇವತ್ತು ಸರಯೂ ನದಿಗೆ ಮೊದಲ ಪೂಜೆ ಸಲ್ಲಿಕೆ ಆಗುತ್ತೆ. ರಾಮ ಮಂದಿರದ ತಟದಲ್ಲಿರುವಂತಹ ಸರಯೂ ನದಿ, ಅಲ್ಲಿ ಮೊದಲ ಪೂಜೆ ಆಗತ್ತೆ. ಹೊಸ ಮೂರ್ತಿಯ ನಗರ ಪ್ರದಕ್ಷಿಣೆ ಮಾಡಲಾಗುತ್ತೆ. ಹೊಸ ಮೂರ್ತಿಯನ್ನ ಇಡೀ ಅಯೋಧ್ಯೆ ನಗರಲ್ಲಿ ಪ್ರದಕ್ಷಿಣೆ ಮಾಡಲಾಗುತ್ತೆ. ನಾಳೆ ವಿಘ್ನ ನಿವಾರಕ ಗಣೇಶನಿಗೆ ಮೊದಲ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇವತ್ತು ಸರಯೂ ನದಿಗೆ ಪೂಜೆ, ನಾಳೆ ವಿಘ್ನ ನಿವಾರಕ ಗಣೇಶನಿಗೆ ಮೊದಲ ಪೂಜೆ. ಪ್ರತಿಷ್ಠಾಪನೆ ಅತಿ ಮುಖ್ಯ ವಿಧಿವಿಧಾನ ನಾಳೆಯಿಂದ ಶುರುವಾಗುತ್ತೆ. ವಿಘ್ನ ವಿನಾಶಕನಿಗೆ ಮೊದಲ ಪೂಜೆಯನ್ನ ಸಲ್ಲಿಸಿದ ನಂತರ ವಿಧಿವಿಧಾನಗಳೆಲ್ಲ ಆರಂಭ ಆಗುತ್ತೆ. ಇನ್ನು ಜನವರಿ 18ಕ್ಕೆ ಮಂದಿರ ಮಂಟಪದ ಶುದ್ಧೀಕರಣಕ್ಕಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅದರ ಜೊತೆಗೆ ವಾಸ್ತು ಪೂಜೆ ಇರುತ್ತೆ, ವರುಣ ಪೂಜೆ ಇರುತ್ತೆ. ಗಂಗೆ ಪೂಜೆಯನ್ನು ಜನವರಿ 18ಕ್ಕೆ ನೆರವೇರಿಸಲಾಗುತ್ತೆ. ಇನ್ನು ಜನವರಿ 18ಕ್ಕೆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ, ಮೂಲ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗತ್ತೆ ಜನವರಿ 22ಕ್ಕೆ. ಜನವರಿ 19ಕ್ಕೆ ರಾಮ ಮಂದಿರದಲ್ಲಿ ಪವಿತ್ರವಾದ ಅಗ್ನಿಕುಂಡವನ್ನ ಸೃಷ್ಟಿ ಮಾಡಲಾಗುತ್ತೆ. ಇದು ಜನವರಿ 19ಕ್ಕೆ. ಇವತ್ತಿನಿಂದಲೇ ವಿಧಿವಿಧಾನಗಳೆಲ್ಲ ಆರಂಭ ಆಗಿದೆ. ಇನ್ನು ಜನವರಿ 19ಕ್ಕೆ ಅವತ್ತೇ ವಿವಿಧ ಹೋಮಗಳು ನಡೆಯುತ್ತೆ, ಯಜ್ಞಗಳು ಕೂಡ ನಿರಂತರವಾಗಿ ಪ್ರಾರಂಭ ಆಗತ್ತೆ ಜನವರಿ 19ಕ್ಕೆ. ಅದರ ಮಾರನೇ ದಿನ ಅಂದ್ರೆ ಜನವರಿ 20ಕ್ಕೆ ಮಂದಿರದ ಗರ್ಭಗುಡಿಯಲ್ಲಿ 81 ಕಳಶಗಳನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬೇರೆ ಬೇರೆ ಪುಣ್ಯ ನದಿಗಳಿಂದ ತಂದಿರುವಂತಹ ನೀರನ್ನ ಕಳಶದಲ್ಲಿ ಹಾಕಿ ಪೂಜೆ ಸಲ್ಲಿಸಲಾಗುತ್ತೆ. ಆ ಬಳಿಕ ಪುರೋಹಿತರಿಂದ ವಿವಿಧ ಹೋಮ ಹವನಗಳು ನಡೆಯುತ್ತೆ. ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ರಾಮಲಲ್ಲಾ ಮೂರ್ತಿಗೆ ವಿವಿಧ ಅಭಿಷೇಕ ಪೂಜೆಯನ್ನ ನಡೆಸಲಾಗುತ್ತೆ. ಜನವರಿ 21ರಂದು ಪ್ರಾಣ ಪ್ರತಿಷ್ಠಾಪನೆಯ ಹಿಂದಿನ ದಿನ ಮಂದಿರದಲ್ಲಿ ಪುರೋಹಿತರು ಹೋಮ ನಡೆಸ್ತಾರೆ, ಯಜ್ಞಗಳನ್ನ ನಡೆಸ್ತಾರೆ. ನಿರಂತರವಾಗಿ ಹೋಮ ಹವನಗಳನ್ನ ನಡೆಸಲಿದ್ದಾರೆ. ಇನ್ನು ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಜನವರಿ 22ರಂದು ನೆರವೇರುತ್ತೆ. ಅದಕ್ಕೂ ಮುಂಚಿತವಾಗಿ ನಡೆಯುವಂತಹ ಕಾರ್ಯಕ್ರಮಗಳ ಪಟ್ಟಿ ಇದು. ಪ್ರಧಾನಿ ಮೋದಿ ಮೊದಲ ಮಹಾಮಂಗಳಾರತಿಯನ್ನ ನೆರವೇರಿಸ್ತಾರೆ ಜನವರಿ 22ಕ್ಕೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮೊದಲ ಮಂಗಳಾರತಿ ಪ್ರಧಾನಿಯವರ ಕೈಯಿಂದ. ಮೃಗಶಿರ ನಕ್ಷತ್ರದಲ್ಲಿ ಶ್ರೀರಾಮನಿಗೆ ಮೊದಲ ಪೂಜೆ ಸಲ್ಲಿಕೆ ಆಗತ್ತೆ. ಜನವರಿ 22ರ ನಂತರ ಏನೇನಿರುತ್ತೆ? ಜನವರಿ 23ರಿಂದ ಸಾರ್ವಜನಿಕರಿಗೆ ರಾಮಲಲ್ಲಾ ದರ್ಶನ ಶುರುವಾಗುತ್ತೆ. ಅಲ್ಲಿ ತನಕ ಯಾರೂ ಕೂಡ ಬರಬೇಡಿ ಅಯೋಧ್ಯೆಗೆ, 22ನೇ ತಾರೀಕಿನ ಕಾರ್ಯಕ್ರಮ ನೋಡಬೇಕು ಅಂತ ಯಾರೂ ಸಹ ಅಯೋಧ್ಯೆಗೆ ಬರಬೇಡಿ ಅಂತ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಹೇಳ್ತಾ ಇದೆ. ಹಾಗೆ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕಂದ್ರೆ ಜನರ ನೂಕುನುಗ್ಗಲು ಜಾಸ್ತಿ ಆದ್ರೆ ಕಾರ್ಯಕ್ರಮವನ್ನ ನಿರ್ವಹಿಸೋದು ಬಹಳ ಕಷ್ಟ ಆಗತ್ತೆ ಅಂತ. ಈಗಾಗಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ವರ್ಷಗಳಿಂದ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಇದು. ಇದನ್ನ ಕಣ್ತುಂಬಿಸ್ಕೋಬೇಕು ಅಂತ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಆದ್ರೆ ಅಯೋಧ್ಯೆ ಚಿಕ್ಕ ಊರು, ವ್ಯವಸ್ಥೆಗಳು ಇನ್ನೂ ಸಹ ಆಗಬೇಕಾಗಿದೆ. ಇಷ್ಟು ದೊಡ್ಡ ಭಕ್ತ ಸಮೂಹವನ್ನ ನಿಭಾಯಿಸುವಷ್ಟು ಅಲ್ಲಿ ಸೌಕರ್ಯಗಳು ಇಲ್ಲದ ಕಾರಣ ಆಡಳಿತ ಮಂಡಳಿ ಈ ರೀತಿಯಾಗಿ ಹೇಳ್ತಾ ಇದೆ. ಶ್ರೀರಾಮನ ಹಬ್ಬಕ್ಕೆ ಸಜ್ಜಾಗ್ತಾ ಇದೆ ಅಯೋಧ್ಯೆ. ರಾಮ ಜನ್ಮ ಭೂಮಿಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಮನ ನೆಲದಿಂದ ಅಜಿತ್ ಹನುಮಕ್ಕನವರ್ ಪ್ರತ್ಯಕ್ಷ ವರದಿಯನ್ನ ನೀಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ರಾಮನ ನೆಲದಿಂದ ನೇರ ವರದಿಯನ್ನ ನೀಡ್ತಾ ಇದ್ದಾರೆ. ಕೇವಲ ಅಲ್ಲಿನ ದೃಶ್ಯಗಳನ್ನ ನೋಡಿ ಇಲ್ಲಿ ನಾವು ವಿವರಣೆಯನ್ನ ಕೊಡೋದಷ್ಟೇ ಅಲ್ಲ, ಅಲ್ಲೇ ನಿಂತು ಅಲ್ಲಿ ಏನೇನಾಗ್ತಾ ಇದೆ, ಯಾವ ರೀತಿಯಾದಂತಹ ತಯಾರಿಗಳು ನಡೀತಾ ಇದೆ, ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ನಡೀತಾ ಇರುವಂತಹ ಪೂಜಾ ಕೈಂಕರ್ಯಗಳು ಏನು,
ಬರುವಂತಹ ಅತಿಥಿಗಳಿಗಾಗಿ ಯಾವ ರೀತಿಯಾದ ವ್ಯವಸ್ಥೆ ಆಗಿದೆ, ಭದ್ರತೆ ಹೇಗೆಲ್ಲ ನಡೆದಿದೆ ಅನ್ನೋದರ ಬಗ್ಗೆ ಅಯೋಧ್ಯೆಯ ನೆಲದಿಂದಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ನೇರ ವರದಿಯನ್ನ ನೀಡ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವಕ್ಕಾಗಿ ನಡೀತಾ ಇರುವಂತಹ ಭರ್ಜರಿ ತಯಾರಿ. ಪ್ರಭು ಶ್ರೀರಾಮನನ್ನ ಸ್ವಾಗತಿಸುವುದಕ್ಕೆ ಇಡೀ ಅಯೋಧ್ಯೆ ರೆಡಿಯಾಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 6 ದಿನ ಬಾಕಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆಯ ಹಲವು ಪ್ರದೇಶಗಳಲ್ಲಿ ಟೆಂಟ್ ಸಿಟಿ ನಿರ್ಮಾಣ ಆಗಿದೆ. ಒಂದು ನಗರವೇ ನಿರ್ಮಾಣವಾಗ್ತಾ ಇದೆ. ಅಯೋಧ್ಯೆಯ ಹಲವು ಪ್ರದೇಶಗಳಲ್ಲಿ ನಿರ್ಮಾಣವಾಗಿರುವಂತಹ ಟೆಂಪರರಿ ನಗರಗಳಿವೆ. ಒಂದೊಂದು ಸಿಟಿಯನ್ನೇ ನಿರ್ಮಾಣ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.